ಚಿತ್ತಾಪುರ ಕ್ರೀಡಾಂಗಣ ಅಭಿವೃದ್ಧಿಗಾಗಿ 6.30 ಕೋಟಿ ರೂಪಾಯಿ. ಚಿತ್ತಾಪುರ ಪಟ್ಟಣದಲ್ಲಿರುವ ತಾಲೂಕು ಕ್ರೀಡಾಂಗಣದಲ್ಲಿ ಸಮಗ್ರ ಕ್ರೀಡಾಂಗಣ ಅಭಿವೃದ್ಧಿಪಡಿಸಲು ಕ್ಷೇತ್ರದ ಶಾಸಕ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ 6.30 ಕೋಟಿ ರೂಪಾಯಿ ಅನುದಾನ ಒದಗಿಸಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷ ಸಾಯಬಣ್ಣ ಕಾಶಿ ಹೇಳಿದರು. ಪಟ್ಟಣದ ಕ್ರೀಡಾಂಗಣದ ಸಭಾಂಗಣದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಯಾವ ತಾಲೂಕಿನಲ್ಲಿ ಇರದ ಚಿತ್ತಾಪುರ ಪಟ್ಟಣದಲ್ಲಿ ತಾಲೂಕು ಮಟ್ಟದ ಒಳ ಕ್ರೀಡಾಂಗಣವಿದೆ. ಈಗಾಗಲೇ ರಾಷ್ಟ್ರೀಯ ಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಟೂರ್ನಿಮೆಂಟ್ ಏರ್ಪಡಿಸಲಾಗಿತ್ತು. ಎಲ್ಲವೂ ಸುಸಜ್ಜಿತವುಳ್ಳ ಕ್ರೀಡಾಂಗಣ ನಿರ್ಮಿಸಿ ಆಟೋಪಕರಣ, ಪೀಠೋಪಕರಣ ಹಾಗೂ ಮೂಲ ಸೌಲಭ್ಯಗಳು ಖರ್ಗೆ ಅವರು ಕಲ್ಪಿಸಿದ್ದಾರೆ. ಬ್ಯಾಡ್ಮಿಂಟನ್ ಜಿಮ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಹೇಳಿದರು. ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಬಾಬು ಕಾಶಿ ಮಾತನಾಡಿದರು. ಉಪಾಧ್ಯಕ್ಷರಾದ ಸಂತೋಷ್ ಗುತ್ತಿದಾರ, ಶ್ರೀನಿವಾಸ್ ಪೆಂದು, ಪ್ರಮುಖರಾದ ಲಖನ್ ಸಿಂಗ್ ರಜಪೂತ್, ಚಂದ್ರಶೇಖರ್ ಊಟಗೂರ, ರೋಹಿತ್ ಚವ್ಹಾಣ್, ಅಬ್ದುಲ್ ಖದೀರ್, ವಿಜಯ್ ಕುಮಾರ್ ಗಡ್ಡಿಮಣಿ ಇದ್ದರು. ಸಂತೋಷ್ ಕುಮಾರ್ ಕಟ್ಟಿಮಣಿ, ಜೆಕೆ ನ್ಯೂಸ್ ಕನ್ನಡ, ಚಿತ್ತಾಪುರ. ಹೊಸದಾಗಿ ಬಾಕ್ಸ್ ಕ್ರಿಕೆಟ್ ಅಂತ ಮಾಡಿದ್ದಾರೆ. ಬಾಕ್ಸ್ ಕ್ರಿಕೆಟ್ ಅದು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಆಮೇಲೆ ಕಬಡ್ಡಿ ರೀತಿ ಮ್ಯಾಟ್ ಮಾಡ್ತಾ ಇದ್ದಾರೆ. ಆಮೇಲೆ ಪ್ರಾಕ್ಟೀಸ್ 4 ಪಿಚ್ ಮಾಡ್ತಾ ಇದ್ದಾರೆ. ಆಮೇಲೆ ಅಲ್ಲಿ ರನ್ನಿಂಗ್ ಆಗಿ ಮತ್ತೆ ವಾಕಿಂಗ್ ಆಗಿ ಟ್ರ್ಯಾಕ್ ಆಗ್ತಾ ಇದೆ. ಅದಕ್ಕೆ ಒಂದು ಟೈಪ್ ಒಂದು ಮಿನಿ ಸ್ಪೋರ್ಟ್ಸ್ ಹಬ್ ಅಂದ್ರೂ ನಾವು ಹೇಳಿಕೆ ಇಚ್ಛೆ ಪಡ್ತೀವಿ. ಇದು ಯಾಕೆಂದರೆ ಈ ಥರ ಯಾಕೆ ಇಂಟ್ರೆಸ್ಟ್ ನೋಡಿದ್ದಾರೆ ಮಾನ್ಯ ಸಚಿವರು ಪ್ರಿಯಾಂಕರಿಗೆ ಸಾಕು ಅಂದರೆ, ಇವತ್ತು ನಾಳ ನಮ್ಮ ಯಂಗ್ ಜನರೇಷನ್ಗೆ, ವಿದ್ಯಾರ್ಥಿಗಳಿಗೆ, ಕ್ರೀಡಾಪಟುಗಳಿಗೆ ಒಳ್ಳೆಯ ಅನುಕೂಲ ಆಗಿದೆ ಅಂತೇಳಿ ಅವರು ಮುತುವರ್ಜಿ ವಹಿಸಿ ತಮ್ಮ ಖಾಸಗಿ ಸ್ವತಃ ತಮ್ಮ ಮನವರಿಕೆ ಮಾಡಿಕೊಂಡು ಈ ಚಿತ್ತಾಪುರ ತಾಲೂಕಿಗೆ ಯಾವ ಥರ ಮಾಡಿಸ್ಕೊಡ್ಬೇಕು ನಾವಿಲ್ಲ ಅಂತೇಳಿ ಅವರು ಮನವರಿಕೆ ಮಾಡಿಕೊಂಡು ಇಲ್ಲಿ ಒಂದು ಒಳ್ಳೆಯ ಥರ ಒಂದು ಸ್ಪೋರ್ಟ್ಸ್ ಹಬ್ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಜಮೀನು ಸಿಕ್ಕರೆ ನೋಡ್ರಿ, ಇನ್ನೂ ನಾವು ಇನ್ನೂ ಎಕ್ಸ್ಟೆನ್ಷನ್ ಮಾಡೋಣ ಇದಕ್ಕೆ ಮುಂಬರುವ ದಿನಗಳೆಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನಾವೀಗ ಕ್ರಿಕೆಟ್ ಗ್ರೌಂಡ್ ದೊಡ್ಡ ಡಿಮ್ಯಾಂಡ್ ಇಟ್ಟಿದ್ದೀವಿ. ಅದು ಕೂಡ ಮೋಸ್ಟ್ಲಿ ಡಿಗ್ರಿ ಕಾಲೇಜ್ ಹಿಂದ್ಗಡೆ ಮಾಡಬಹುದು ಅಂತೇಳಿ ಅನಿಸಿಕೆ ಇದೆ. ಮಾಡೋಣ ಅದು ಕೂಡ ಅಂತ ಹೇಳಿದ್ದಾರೆ. ಈ ಟೋಟಲ್ ಹೇಳ್ಬೇಕಂದ್ರೆ ಈಗ ಒಂದು ವಿದ್ಯಾಭ್ಯಾಸ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಸ್ಪೋರ್ಟ್ಸ್ ಕೂಡ ಇದೆ. ಹೆಲ್ತಿಗೆ ಭಾಳ ಇಂಪಾರ್ಟೆಂಟ್ ಇದೆ, ಯುವಕರಿಗೆ ಮತ್ತು ಸ್ಪೋರ್ಟ್ಸ್ ಮೆನ್ಗಳಿಗೆ ಅಂತೇಳಿ ನಾವು ಎಲ್ಲ ಕೇಳ್ಕೊಂಡಾಗ ಅದನ್ನು ಕೇಳಿ ಅವರು ಆದಷ್ಟು ಜನ ಸ್ಪಂದನೆ ಮಾಡಿ ಈ ಇಷ್ಟೊಂದು ಕೆಲಸ ಪ್ರಗತಿಯಲ್ಲಿ ಮಾಡ್ತಿದ್ದಾರೆ. ಈ ಫುಟ್ಬಾಲ್ ಗ್ರೌಂಡ್ ನಾವು ನೋಡಿದರೆ ಮುಂಬರುವ ದಿನಗಳು ಇನ್ನೊಂದು 5-6 ದಿನದಲ್ಲಿ ಇದೇನು ಇಂಟರ್ನ್ಯಾಷನಲ್ ಒಂದು ಗ್ರೌಂಡ್ ಆಗಿ ಏನಪ್ಪ ಅಂತ ಅನಿಸ್ತದೆ. 100% ಅನಿಸ್ತದೆ. ಅದು ಡೆಮೋ ಬೇಕಾದ್ರೂ ತೋರಿಸ್ತೀನಿ ನಾನು. ಅದು ಆ ಥರ ಫುಟ್ಬಾಲ್ ಗ್ರೌಂಡ್ ಆಗ್ತಾ ಇದೆ. ಅದಕ್ಕೆ ಇಲ್ಲಿ ನಮ್ಮ ವಿದ್ಯಾರ್ಥಿಗಳಾಯಿತು, ನಮ್ಮ ಕ್ರೀಡಾಪಟುಗಳಾಯಿತು ಆಯಿತು, ನಮ್ಮ ಶಾಲೆ ಕಾಲೇಜುಗಳಾಗ ನಮ್ಮ ತಿಳಿದ ಮಟ್ಟಿಗೆ ಸ್ಪೋರ್ಟ್ಸ್ದವ್ರಿಗೆ ಎಲ್ಲರಿಗಿಂತ ನಮ್ಮ ತಿಳಿದ ಮಟ್ಟಿಗೆ ಶಾಸಕರು ಸಿಕ್ಕರಿಂದ ಪ್ರಿಯಾಂಕರಿಗೆ ಸಾಹೇಬ್ ಅಂದ್ರೆ ನಮ್ಗೆ ತುಂಬ ಖುಷಿಯಾದ. ಕ್ರೀಡಾಪಟುಗಳಿಗೆ ಅವ್ರ ಮಾತಿನಂತ ಏನು ಉಳಿದಿದ್ರು ಆ ಮಾತಿನ ಪ್ರಕಾರ ಇದು ಒಂದು ಕ್ರೀಡಾಂಗಣ ಆಗಲ್ಲ ಅಂತ ನಮ್ಗೊಂದು ಖುಷಿ ಪಟ್ಟದ. ಚಿತ್ತಾಪುರ ತಾಲೂಕಿನ ಎಲ್ಲ ಕ್ರೀಡಾಪಟುಗಳು ಒಂದು ಖುಷಿಯಾಗ್ಯದ. ಅದಕ್ಕಾಗಿ ಇದು ಒಂದು ಕೆಲಸ ನಡೀತದ. ಈ ಕೆಲಸದ ಏನೋ ಸ್ವಲ್ಪ ಅಡಚಣೆಗಳು ಆಗ್ಯಾವ, ಮಾಡೇ ಮಂದಿಗೆ ಏನೋ ಪೇಪರಿಂದ ಹಾಕಿದ್ರಿ ಮಾಡಿದ್ರಿ. ಅದಕ್ಕಾಗಿ ಯಾರೋ ಒಂದು ಕೆಲಸಗಳು ಒಳ್ಳೆ ಕೆಲಸ ಅಲ್ಲ, ಕೆಲವೊಂದು ಟೈಮಿಗೆ ಬರ್ತಾವ ಅಡಚಣೆಗಳು ಅದು ಬರ್ತಾವ. ಅದಕ್ಕೆ ಇಲ್ಲಿ ಅಂತೂ ಯಾವ ಒಳ್ಳೆ ಕೆಲಸನೇ ನಡೆದವ, ಯಾವ ಆ ಥರ ಏನೋ ಇದು ನಡೆದಿಲ್ಲ ಯಾವುದು. ಅದಕ್ಕೆ ದಯವಿಟ್ಟು ಎಲ್ಲರೂ ಸಹಕರಿಸ್ಬೇಕಂತ ನಮ್ಮ ಚಿತ್ತಾಪುರ ಒಳ್ಳೆ ಒಂದು ಕೆಲಸ ನಡೆದದ. ಇದಕ್ಕೆ ಒಂದು ಎಲ್ಲರೂ ಕೂಡಿ ಒಂದು ಒಗ್ಗಟ್ಟಾಗಿ ಕೈ ಇದು ಮಾಡಿದ್ರೆ ಎಲ್ಲ ಒಂದು ಬಲ ಪಡ್ತಾರೆ, ಶಾಸಕರಿಗೆ ಬಲ ಪಡ್ತಾರೆ, ಒಳ್ಳೆಯದೊಂದು ಇದಾಗ್ತದೆ ಅಂತ ನಮ್ಮ ಅಭಿಪ್ರಾಯ ಕ್ರೀಡಾಪಟುಗಳಿಗೆ. ಹಾಗಾಗಿ ದಯವಿಟ್ಟು ಎಲ್ಲರಿಗೆ ಚಿತ್ತಾಪುರ ತಾಲೂಕ ಎಲ್ಲ ಸಾರ್ವಜನಿಕರಾಗಿರ್ಬೋದು ಪ್ರತಿಯೊಬ್ಬರಿಗೆ ಹೇಳೋದು ನಾವು ರಿಕ್ವೆಸ್ಟ್ ಮಾಡಿ, ಇದು ಒಳ್ಳೆಯ ಒಂದು ವಾತಾವರಣ ಅಂತ ಚಿತ್ತಾಪುರನಾಗ ಅದಕ್ಕೆ ಸಹಕರಿಸ್ರಿ ಅಂತ ನಾವು ಕೈಬಿಟ್ಟು ಹೇಳತ್ತೀವಿ. ಎಷ್ಟೋ ವರ್ಷದಿಂದ ಆದ್ಮೇಲೆ ಇದು ಒಂದು ಗ್ರೌಂಡ್ ಆಗ್ಯದ ಅಂತ ನಾವು ಕೈ ಜೋಡಿಸಿ ಹೇಳಿ ರಿಕ್ವೆಸ್ಟ್ ಮಾಡ್ತೀವಿ. ಮತ್ತೇನೆಲ್ಲ ಇದಕ್ಕೆಲ್ಲದಕ್ಕೂ ಪ್ರೆಸ್ ಕೊಟ್ಟರಿಗೆ ನಮ್ಮ ಕೈ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 0848345932.